ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಾರದ ಕಿಚ್ಚನ ಪಂಚಾಯಿತಿ ಬಂದಿದೆ. ಕಿಚ್ಚನ ಪಂಚಾಯಿತಿಯಲ್ಲಿ ಶನಿವಾರದ ಎಪಿಸೋಡ್ನ ನೋಡೋದಕ್ಕೆ ಎಲ್ಲರೂ ಕಾಯ್ತಾ ಇರ್ತಾರೆ. ನಾನು ಕೂಡ ತುಂಬ ಅತ್ಯಂತ ಕಾತುರದಿಂದ ಕಾಯ್ತಾ ಇದ್ದೀನಿ. ಏನೆಲ್ಲ ನಡೆಯುತ್ತೆ ಕಿಚ್ಚನ ಪಂಚಾಯಿತಿಯಲ್ಲಿ, ಯಾರಿಗೆಲ್ಲ ಕ್ಲಾಸ್ ಆಗುತ್ತೆ, ಯಾರಿಗೆ ಯಾವ ವಿಚಾರವನ್ನು ಎತ್ಕೊಂಡು ಕಿಚ್ಚ ಸುದೀಪ್ ಅವರು ಅಡ್ರೆಸ್ ಮಾಡ್ತಾರೆ ಅಂತ. ಜಾಹ್ನವಿ ಅವರಿಗಂತೂ ಖಂಡಿತವಾಗ್ಲೂ ಈ ಒಂದು ವೀಕೆಂಡ್ನಲ್ಲಿ ಕ್ಲಾಸ್ ಆಗ್ತಾ ಇದೆ. ಅಶ್ವಿನಿ ಅವರಿಗೂ ಆಗ್ತಾ ಇದೆ. ಅದರ ಜೊತೆಗೆ ಮತ್ತಿಬ್ಬರು ಸ್ಪರ್ಧಿಗಳಿಗೆ ಕಿಚ್ಚ ಒಂದು ಖಡಕ್ ಆದಂತಹ ವಾರ್ನಿಂಗ್ ಅನ್ನು ಕೊಡ್ತಾ ಇದ್ದಾರೆ. ಯಾರಿಗೆ ಹಾಗಾದ್ರೆ ಕ್ಲಾಸ್ ಅಂತ ಕೇಳಿದ್ರೆ ಇಬ್ಬರು ಸ್ಪರ್ಧಿಗಳು ಬೇರಾರು ಅಲ್ಲ, ರಕ್ಷಿತಾ ಹಾಗೆ ರಾಶಿಕಾ. ರಕ್ಷಿತಾ ಅವರಿಗೆ ಇಲ್ಲಿಯವರೆಗೂ ಅಂತಹದ ಒಂದು ಗಂಭೀರ ರೀತಿಯಲ್ಲಿ ಕ್ಲಾಸ್ ಅನ್ನೋ ರೀತಿಯಲ್ಲಿ ಆಗಿರಲಿಲ್ಲ. ಆದರೆ ಈ ಒಂದು ವಾರದ ಪಂಚಾಯಿತಿಯಲ್ಲಿ ಖಡಕ್ ಆದಂತಹ ಕ್ಲಾಸ್ ಆಗ್ತಾ ಇದೆ. ರಕ್ಷಿತಾ ಅವರಿಗೆ ಅವರು ಮಾಡಿದಂತಹ ತಪ್ಪನ್ನ ತಿದ್ದಿ ಹೇಳುವಂತಹ ಕೆಲಸ ಆಗ್ತಾ ಇದೆ. ಯಾವ ವಿಚಾರದಲ್ಲಿ ಅಂತ ಹೇಳಿದ್ರೆ, ಬಿಗ್ ಬಾಸ್ ಈ ವಾರದಲ್ಲಿ ಟಾಸ್ಕ್ ಅನ್ನ ಆರಂಭಿಸಿದ್ದಾರೆ. ಬಹಳ ಸೀರಿಯಸ್ ಆಗಿ ಆಟ ಆಡಬೇಕು ಅಂತ ಹೇಳಿ ಬಿಗ್ ಬಾಸ್ ವಾರ್ನಿಂಗ್ ಅನ್ನು ಮಾಡಿದ್ರು. ನಾಮಿನೇಟೆಡ್ ತಂಡ ಹಾಗೆ ಸೇಫ್ ತಂಡ ಅನ್ನುವ ಎರಡು ತಂಡಗಳಾಗಿ ವಿಭಾಗವಾಗಿ ಮಾಡಿದ್ರು. ಅದರಲ್ಲಿ ನಾಮಿನೇಟೆಡ್ ತಂಡದಲ್ಲಿ ಟಾಸ್ಕನ್ನು ಗೆದ್ದಂತಹ ಸಂದರ್ಭದಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿರುತ್ತೆ. ಬಿಗ್ ಬಾಸ್ ಆಯ್ಕೆ ಮಾಡೋದಕ್ಕೆ ಕೊಟ್ಟಿರ್ತಾರೆ. ಅದರಲ್ಲಿ ಇಡೀ ತಂಡ ಒಮ್ಮತದ ಆಯ್ಕೆಯನ್ನು ಮಾಡಬೇಕಾಗಿರುತ್ತೆ. ಅಲ್ಲಿ ಇಡೀ ತಂಡ ಅಭಿ ಅವರನ್ನು ಚೂಸ್ ಮಾಡಿದ್ರೆ ರಕ್ಷಿತಾ ಅವರ ನಿರ್ಧಾರ ಮಾತ್ರ ಬೇರೆಯದೇ ಆಗಿರುತ್ತೆ. ರಘು ಅವರ ಹೆಸರನ್ನು ತಗೊಳ್ತಾರೆ, ಹಾಗೆ ಸೂರಜ್ ಅವರ ಹೆಸರನ್ನು ತೆಗೆದುಕೊಳ್ತಾರೆ. ಹೀಗಾಗಿ ಕೊನೆಗೆ ಯಾವಾಗ ರಕ್ಷಿತಾ ಅವರು ಕನ್ವಿನ್ಸ್ ಆಗೋದಿಲ್ವೋ ಅಭಿ ಅವರನ್ನು ನಾಮಿನೇಟ್ ಮಾಡೋದಕ್ಕೆ, ಆಗ ಇಡೀ ತಂಡ ರಕ್ಷಿತಾ ಅವರನ್ನು ತರಾಟೆಗೆ ತೆಗೆದುಕೊಳ್ಳುತ್ತೆ. ಕೊನೆಗೂ ರಕ್ಷಿತಾ ಅವರು ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಇಡೀ ತಂಡನೇ ತಮ್ಮ ನಿರ್ಧಾರವನ್ನೇ ಬದಲಾಯಿಸ್ತಾರೆ, ಕೇವಲ ರಕ್ಷಿತಾ ಅವರ ಒಬ್ಬರಿಗೋಸ್ಕರವಾಗಿ. ಆದರೆ ಕೊನೆಗೇನಾಯಿತು, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವಂತಹ ಪರಿಸ್ಥಿತಿ ಬರುತ್ತೆ. ಇದಕ್ಕೆ ಮತ್ತೊಂದು ಕಾರಣ ಅಂತ ಹೇಳಿದರೆ, ರಕ್ಷಿತಾ ಅವರ ಜೊತೆಗೆ ರಾಶಿಕಾ ಅವರು ಕೂಡ ಮತ್ತೊಂದು ಕಾರಣ ಆಗ್ತಾರೆ. ರಾಶಿಕಾ ಅವರಿಗೆ ತಾಳ್ಮೆನೇ ಇಲ್ಲ. ಆಟದಲ್ಲಿ ಚೆನ್ನಾಗಿ ಆಡಿರ್ಬೋದು, ಆದರೆ ಅದನ್ನು ಕೊನೆಯಲ್ಲಿ ಯಾವ ರೀತಿಯಾಗಿ ನಿಭಾಯಿಸಬೇಕು, ಉಳಿದ ಸ್ಪರ್ಧಿಗಳನ್ನು ಯಾವ ರೀತಿಯಾಗಿ ಕನ್ವಿನ್ಸ್ ಮಾಡಬೇಕು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಕಿರ್ಚಾಡೋದೊಂದೇ ಗೊತ್ತಿರೋದು. ಹಾಗಾಗಿ ಅವರಿಗೂ ಕೂಡ ಒಂದು ಖಡಕ್ಕಾದಂತಹ ಕ್ಲಾಸ್ ಆಗುತ್ತೆ ಅಂತ ಹೇಳ್ಬೋದು. ಕೊನೆಗೆ ಅಶ್ವಿನಿ ಅವರು ಮತ್ತೆ ಕೇಳ್ತಾರೆ, ನೀವು ಸೇವ್ ಆಗೋದಕ್ಕಾದರೂ ಒಪ್ಕೊಳ್ತೀರಾ ಅಂತ. ಅದಕ್ಕೂ ಕೂಡ ರಾಶಿಕಾ ಅವರು ಒಪ್ಕೊಳ್ಳೋದಿಲ್ಲ. ಕೊನೆಯಲ್ಲಿ ತಮ್ಮ ಒಂದು ಹಠವನ್ನು ಬದಿಗಿಟ್ಟು ಅವರು ಒಪ್ಕೊಂಡಿದ್ದರೆ ಅಲ್ಲಿ ಅವರಿಗೆ ಪ್ಲಸ್ ಆಗ್ತಾ ಇತ್ತು. ಸೊ ಅಲ್ಲೆಲ್ಲೂ ಕೂಡ ರಾಶಿಕಾ ಅವರು ತಮ್ಮ ಒಂದು ನಿರ್ಧಾರವನ್ನು ತಿಳಿಸೋದಕ್ಕೆ ವಿಫಲರಾಗ್ತಾರೆ. ಈ ವಾರದಲ್ಲಿ ರಕ್ಷಿತಾ ಅವರು ತುಂಬಾ ಕನ್ಫ್ಯೂಸ್ಡ್ ಆಗಿದ್ರು ಅಂತ ಹೇಳ್ಬೋದು. ಒಂದೊಂದು ಸಿಚುವೇಷನಲ್ಲಿ ಒಂದೊಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಒಂದ್ಸಲಿ ತಾನು ಹೇಳಿದ್ದು ಸರಿ ಅಂತ ಹೇಳ್ತಾರೆ, ಕೊನೆಯಲ್ಲಿ ತಾನು ತಪ್ಪು ಮಾಡಿದೆ ಅನ್ನುವಂತಹ ನಿರ್ಧಾರಕ್ಕೆ ಬರ್ತಾರೆ, ರಿಗ್ರೆಟ್ ಮಾಡ್ತಾರೆ ತಮ್ಮ ನಿರ್ಧಾರಕ್ಕೇನೆ. ಸೊ ಈ ಇಬ್ಬರ ಹಠದಿಂದ, ವೈಯಕ್ತಿಕವಾದಂತಹ ಒಂದು ಹಠದಿಂದ ಇಲ್ಲಿ ಒಂದು ಅಪರ್ಚುನಿಟಿನ ಮಿಸ್ ಮಾಡ್ಕೊಳ್ತಾರೆ. ಬಿಗ್ ಬಾಸ್ ಕೊಟ್ಟಂತಹ ಒಂದು ಅದ್ಭುತ ಅವಕಾಶವನ್ನು ಕಳ್ಕೊಳ್ತಾರೆ. ಹೀಗಾಗಿ ಕೊನೆಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಇಡೀ ತಂಡಕ್ಕೆ ಅದು ಎಫೆಕ್ಟ್ ಆಯಿತು ಅಂತ ಹೇಳ್ಬೋದು. ಸೊ ಅದೇನೇ ಇದ್ರೂ ಒಟ್ಟಾರೆಯಾಗಿ ರಕ್ಷಿತಾ ಅವರಿಗೆ ಈ ವಾರದಲ್ಲಿ ಖಡಕ್ಕಾದಂತಹ ಕ್ಲಾಸ್ ಆಗೋದಂತೂ ಖಂಡಿತ. ಇಲ್ಲಿ ಗಿಲ್ಲಿ ಅವರ ಪಾಲು ಕೂಡ ಕಾಣಿಸ್ತಾ ಇದೆ. ನೋಡೋಣ ಯಾವ ರೀತಿಯಾಗಿ ರಕ್ಷಿತಾ, ರಾಶಿಕಾ ಹಾಗೆ ಗಿಲ್ಲಿ ಅವರಿಗೆ ಕ್ಲಾಸ್ ಆಗುತ್ತಾ ಅನ್ನೋದನ್ನು ನೋಡೋಣ. ಇದಿಷ್ಟು ಈ ವಾರದ ಪಂಚಾಯಿತಿಯಲ್ಲಿ ರಕ್ಷಿತಾ ಅವರಿಗೆ ಕ್ಲಾಸ್ ಆಗೋದು ವಿಚಾರವಾಗಿ. ಹಾಗಾದರೆ ನಿಮ್ಮ ಈ ಒಂದು ನಿರ್ಧಾರದ ಬಗ್ಗೆ ಅಥವಾ ರಕ್ಷಿತಾ ಅವರ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಬಿಗ್ ಬಾಸ್ ನೋಡುವಂತಹ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಫಾಲೋ ಮಾಡಿ ನೋಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.